ಕ್ರಿಪ್ಟೋ ಕರೆನ್ಸಿನ ಬೈ ಮಾಡೋದು ಹೇಗೆ, ಹಾಗೆ ಸೆಲ್ ಮಾಡೋದು ಹೇಗೆ, ಇದರಲ್ಲಿ ಪ್ರಾಫಿಟ್ ಅನ್ನ ಯಾವ ರೀತಿ ಮಾಡಬಹುದು, ನಾವು ಹೆಂಗೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಡೆಲಿವರಿ ರೀತಿ ಯಾವ ರೀತಿ ತೆಗೆದಿಟ್ಕೊಳ್ತೀವಿ, ಅದೇ ರೀತಿ ಕ್ರಿಪ್ಟೋ ಮಾರ್ಕೆಟ್ ಅಲ್ಲೂ ಕೂಡ ಬಿಟ್ ಕಾಯಿನ್ ಆಗಿರ್ಬೋದು, ಎಥೇರಿಯಂ ಆಗಿರ್ಬೋದು, ಸೊಲೋನಾ ಆಗಿರ್ಬೋದು, ಇನ್ನು ಬೇಕಾದಷ್ಟು ಕರೆನ್ಸಿಗಳಿದಾವೆ. ಇದನ್ನ ನೀವು ಬೈ ಮಾಡಿ ಇಟ್ಕೊಳ್ಬಹುದು, ನಿಮ್ಗೆ ಪ್ರಾಫಿಟ್ ಬಂದಾಗ ಸೆಲ್ ಮಾಡಬಹುದು. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಫ್ಯೂಚರ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ, ಇಂಟ್ರಾಡೇ ರೀತಿ ಯಾವ ರೀತಿ ದುಡ್ಡು ಮಾಡೋದು ನಾವು ಕ್ರಿಪ್ಟೋ ಕರೆನ್ಸಿಯಲ್ಲಿ ಅಂತ ತಿಳಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಸ್ಪಾಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸ್ಪಾಟ್ ಅಂದ್ರೆ ಡೆಲಿವರಿ ಅಂತ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ, ಇಲ್ಲಿ ಸ್ಪಾಟ್ ಅಂತ ಕರಿತೀವಿ. ಸ್ಪಾಟ್ ಅಲ್ಲಿ ನಾವು ಬೈ ಮಾಡಿ ನಮಗೆ ಪ್ರಾಫಿಟ್ ಆದಾಗ ಯಾವಾಗ ಬೇಕಾದ್ರೂ ಸೆಲ್ ಮಾಡ್ತಾ ಹೋಗ್ಬೋದು. ನೀವು ಬಿಟ್ ಕಾಯಿನ್ ಬೈ ಮಾಡ್ಬೋದು, ಎಥೇರಿಯಂ ಬೈ ಮಾಡ್ಬೋದು, ಸೊಲೋನಾ ಬೈ ಮಾಡ್ಬೋದು. ಬೈ ಮಾಡೋದು ಹೇಗೆ, ಸೆಲ್ ಮಾಡೋದು ಹೇಗೆ, ಹಾಗೆ ಅಮೌಂಟ್ ನ ವಿಡ್ರಾ ಮಾಡ್ಕೊಳ್ಳೋದು ಹೇಗೆ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನೀವು ಬೈ ಮಾಡಬೇಕು, ಸೆಲ್ ಮಾಡಬೇಕು ಅಂತಂದ್ರೆ ನಿಮ್ಮ ಒಂದು ವಾಲೆಟ್ ಅಲ್ಲಿ ಅಮೌಂಟ್ ಇರಬೇಕಾಗುತ್ತೆ. ನೀವು ಅಮೌಂಟ್ ಅನ್ನ ಡೆಪಾಸಿಟ್ ಮಾಡ್ಕೋಬೇಕಾಗುತ್ತೆ. ಡೆಪಾಸಿಟ್ ಮಾಡೋದು ತುಂಬಾ ಸಿಂಪಲ್ ಇದೆ. UPI ಮುಖಾಂತರ ನೀವು ಡೆಪಾಸಿಟ್ ಅನ್ನ ಮಾಡ್ತಾ ಹೋಗ್ಬೋದು. ಇದೆಲ್ಲ ಪ್ರೊಸೆಸಿಂಗ್ ಆಗಬೇಕು ಅಂದ್ರೆ ನೀವು ಕಾಯಿನ್ಸೆಟ್ ಪ್ರೋಗೆ ರಿಜಿಸ್ಟರ್ ಆಗಿರ್ಬೇಕಾಗುತ್ತೆ. ನೀವು ಕ್ರಿಪ್ಟೋ ಕರೆನ್ಸಿಯಲ್ಲಿ ಟ್ರೇಡ್ ಮಾಡೋದಕ್ಕೆ ಕಾಯಿನ್ಸೆಟ್ ಪ್ರೋ ಬೆಸ್ಟ್ ಇದೆ. ನೀವು ಟ್ರೇಡ್ ಮಾಡಿ ಅಥವಾ ಇನ್ವೆಸ್ಟ್ ಮಾಡಿ, ಕಾಯಿನ್ಸೆಟ್ ಪ್ರೋ ಬೆಸ್ಟ್ ಆಪ್ ಇದೆ. ISO ಸರ್ಟಿಫೈಡ್ ಇದೆ, ಹಾಗೆ FIU ರಿಜಿಸ್ಟರ್ಡ್ ಇದೆ. ಆರಾಮಾಗಿ ನೀವು ಇಲ್ಲಿ ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಹೋಗ್ಬೋದು. ಸೊ ಕಾಯಿನ್ಸೆಟ್ ಪ್ರೋ ರಿಜಿಸ್ಟ್ರೇಷನ್ ಲಿಂಕ್ ಟೆಲಿಗ್ರಾಮ್ ಇರುತ್ತೆ, ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಚೆಕ್ ಮಾಡಿ, ನಿಮಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ಅವರು ರಿಜಿಸ್ಟರ್ ಆಗ್ತಾ ಹೋಗಿ. ಕ್ರಿಪ್ಟೋ ಕರೆನ್ಸಿಯಲ್ಲಿ 2007-8ರಲ್ಲಿ 100-200 ರೂಪಾಯಿ ದುಡ್ಡು ಹಾಕಿದವ್ರದ್ದು ಇವತ್ತು 1 ಕೋಟಿ ವ್ಯಾಲ್ಯೂ ಆಗಿದೆ. ಸೊ ಕ್ರಿಪ್ಟೋಗೆ ಈ ರೀತಿ ಪವರ್ ಇದೆ. ಬಿದ್ರು ಹಂಗೆ ಬೀಳುತ್ತೆ, ಏರಿದ್ರು ಹಂಗೆ ಇರುತ್ತೆ. ನಿಮ್ಮ ಹತ್ರ ಇರುವಂತ ಒಂದು ಸ್ವಲ್ಪ ದುಡ್ಡನ್ನ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹಾಕೊಂಡು ಬಂದ್ರೆ ನಿಮ್ಮ ಲಕ್ ಚೇಂಜ್ ಆಗ್ಬೋದು, ಯಾರು ಹೇಳಕ್ ಆಗೋದಿಲ್ಲ. ಸೊ ಬನ್ನಿ ಇವಾಗ ಕ್ರಿಪ್ಟೋ ಕರೆನ್ಸಿನ ಬೈ ಯಾವ ರೀತಿ ಮಾಡೋದು, ಸೆಲ್ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ. ಓಕೆ ಗೈಸ್, ಇವಾಗ ನಾನು ಕಾಯಿನ್ಸೆಟ್ ಪ್ರೋ ಆಪ್ ಅನ್ನ ಓಪನ್ ಮಾಡ್ಕೊಂಡಿದ್ದೀನಿ, ಗಮನಿಸ್ತಾ ಇರಬಹುದು. ಇಲ್ಲಿ ಕಾಯಿನ್ ಸ್ವಿಚ್ ಅಂತ ಇರುತ್ತೆ, ಕಾಯಿನ್ ಸ್ವಿಚ್ ಪ್ರೋ ಅಂತ ಇರುತ್ತೆ. ನೀವು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. ಕಾಯಿನ್ ಸ್ವಿಚ್ ಪ್ರೋ ಎರಡು ಒಂದೇ ಆಪ್, ಏನು ಕೂಡ ಡಿಫರೆನ್ಸ್ ಇಲ್ಲ. ಬಟ್ ಇಲ್ಲಿ ನೀವು ಯಾವ ರೀತಿ ಯೂಸ್ ಮಾಡಬೇಕು ಅಂತಂದ್ರೆ, ನೀವು ಕ್ರಿಪ್ಟೋ ಕರೆನ್ಸಿನ ಬೈ ಮಾಡಿ ಇಟ್ಕೊಳ್ತೀರಾ ಅಂತಂದ್ರೆ ಸ್ಪಾಟ್ ಅಲ್ಲಿ ನೀವು ಕಾಯಿನ್ ಸ್ವಿಚ್ ಅನ್ನ ಯೂಸ್ ಮಾಡಿ. ಪ್ರೋ ನಿಮ್ಗೆ ಅಷ್ಟೊಂದು ಅರ್ಥ ಆಗೋದಿಲ್ಲ. ಪ್ರೋ ಯೂಸ್ ಮಾಡೋರು ಪ್ರೋ ಯೂಸ್ ಮಾಡಬಹುದು. ಜಸ್ಟ್ ಇವಾಗ ಬಿಟ್ ಕಾಯಿನ್ ಮೇಲೆ ಕ್ಲಿಕ್ ಮಾಡಿದೀನಿ, ಬೈ ಮೇಲೆ ಕ್ಲಿಕ್ ಮಾಡಿದೀನಿ, ಗಮನಿಸ್ತಾ ಇರಬಹುದು. ಇಲ್ಲಿ ಸ್ಪಾಟ್ ಅಂತ ಇದೆ, ಗಮನಿಸ್ತಾ ಇರೋದು ಬೂಸ್ಟ್ ಅಂತ ಇದೆ, ಇನ್ಸ್ಟೆಂಟ್ ಲಿಮಿಟ್ SIP ಅಂತ ಇದೆ. ನೀವು SIP ಬೇಕಾದ್ರೂ ಮಾಡಬಹುದು. ತಿಂಗಳ ನೀವು SIP ಮಾಡಿ ಕೂಡ ಅರ್ನ್ ಮಾಡಬಹುದು. ಇಲ್ಲಿ ಒಂದಷ್ಟು ಅಮೌಂಟ್ ಅನ್ನ ಇಲ್ಲಿ ಹಾಕಬಹುದು. ಮಿನಿಮಮ್ SIP 50 ರೂಪಾಯಿಂದ ಕೂಡ ನೀವು ಮಿನಿಮಮ್ SIP ನ ಮಾಡ್ತಾ ಹೋಗಬಹುದು. ಮ್ಯಾಕ್ಸಿಮಮ್ ಗಮನಿಸ್ತಾ ಇರಬಹುದು ಒಂದು 5 ಲಕ್ಷವರೆಗೂ ಕೂಡ ಇದೆ. ಇನ್ಸ್ಟೆಂಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಾನು ಇನ್ಸ್ಟೆಂಟ್ ಆಗಿ ಬೈ ಮಾಡ್ತಾ ಇದ್ದೀನಿ. ನಾನು ಎಷ್ಟಕ್ಕೆ ಬೈ ಮಾಡ್ತಾ ಇದ್ದೀನಿ ಅಂದ್ರೆ, ನನ್ನ ಒಂದು ವಾಲೆಟ್ ಬ್ಯಾಲೆನ್ಸ್ 30,000 ಇದೆ. ನಾನು 25,000ಕ್ಕೆ ಬಿಟ್ ಕಾಯಿನ್ ಅನ್ನ ಬೈ ಮಾಡ್ತಾ ಇದ್ದೀನಿ. 25,000ಕ್ಕೆ ಬೈ BTC ಅಂತ ಕೊಟ್ರೆ ಮುಗೀತು. ಇಲ್ಲಿ ನೋಡಬಹುದು ಬೈ BTC ಅಂತ ಇದೆ. ಜಸ್ಟ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಮಗೆ ಬೈ ಆಗುತ್ತೆ. ಇಲ್ಲಿ ಫೀಸ್ ಎಲ್ಲ ಹಾಕಿದ್ದಾರೆ, 250 ರೂಪಾಯಿ ಫೀಸ್, ಹಾಗೆ ಡಿಸ್ಕೌಂಟ್ 10% ಇದೆ. ಹಾಗೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಗಮನಿಸ್ತಾ ಇರಬಹುದು. GST ಇದೆ, GST ಒಂದು 40 ರೂಪಾಯಿ ಹಾಕಿದ್ದಾರೆ. ಸೊ ಈ ರೀತಿ ಅಮೌಂಟ್ ಎಲ್ಲ ಕಟ್ ಆಗುತ್ತೆ. ಸೊ ನಮ್ಮ ಒಂದು ಗವರ್ನಮೆಂಟ್ ಗೆ ಕಟ್ಟುವಂತ ಒಂದು ಟ್ಯಾಕ್ಸ್ ಆಟೋಮೆಟಿಕಲಿ ಮೊದಲೇ ಕಟ್ ಆಗುತ್ತೆ, ಗಮನಿಸ್ತಾ ಇರಬಹುದು. ಇಲ್ಲಿ ಬೈ BTC ಅಂತ ಇರುತ್ತೆ. ಜಸ್ಟ್ ನೀವು ಎಷ್ಟು ಅಮೌಂಟ್ ಅನ್ನ ಎಂಟರ್ ಮಾಡಿ ಬೈ ಮಾಡಿ ಅಷ್ಟೇ. ಆರ್ಡರ್ ಪ್ರೊಸೆಸಿಂಗ್ ಅಂತ ಬರುತ್ತೆ, ಗಮನಿಸ್ತಾ ಇರಬಹುದು. ಯುವರ್ BTC ಆರ್ಡರ್ ವಾಸ್ ಸಕ್ಸಸ್ಫುಲ್ ಅಂತ ಬಂತು. ನಾನು ಬಿಟ್ ಕಾಯಿನ್ ಅನ್ನು ಇವಾಗ ಕಂಪ್ಲೀಟ್ ಆಗಿ ಬೈ ಮಾಡಿದ್ದೀನಿ. ಇಷ್ಟೇ. ನೀವು ಬಿಟ್ ಕಾಯಿನ್ ಅನ್ನ ಬೈ ಮಾಡೋದು ತುಂಬಾ ಸಿಂಪಲ್. ಹಾಗೆ ಎಥೇರಿಯಂ, ಸೊಲೋನಾ ಯಾವುದೇ ಒಂದು ಕರೆನ್ಸಿನ ನೀವು ಆರಾಮಾಗಿ ಬೈ ಮಾಡಿ ಇಟ್ಕೊಳ್ಬಹುದು. ಇವಾಗ ನನ್ನ ಒಂದು ಪೋರ್ಟ್ಫೋಲಿಯೋ ಗಮನಿಸ್ತಾ ಇರಬಹುದು, ಈ ರೀತಿ ವಾಲಟೈಲ್ ಆಗ್ತಾ ಇದೆ. ಓಕೆ ಗೈಸ್, ಇವಾಗ ನಾನು ಬಿಟ್ ಕಾಯಿನ್ ಬೈ ಮಾಡಿ ತೋರಿಸ್ತೆ. ಇವಾಗ ಯಾವ ರೀತಿ ಸೆಲ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಹೋಗೋಣ. ಇವಾಗ ಎಥೇರಿಯಂ ಅಲ್ಲಿ ನನ್ನ ಹತ್ರ ದುಡ್ಡಿದೆ. ಇವಾಗ ಎಥೇರಿಯಂ ಅನ್ನ ಇವಾಗ ಸೆಲ್ ಮಾಡ್ತಾ ಇದೀನಿ. ಗೈಸ್, ಇದು ಯಾವುದೇ ರೀತಿಯಾದ ಒಂದು ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ, ಜಸ್ಟ್ ಶೋ ಮಾಡ್ತಾ ಇರೋದು ಅಷ್ಟೇ. ಇವಾಗ ನನ್ನ ಹತ್ರ 33,000 ರೂಪಾಯಿ ಇದೆ, ಗಮನಿಸ್ತಾ ಇರಬಹುದು. ಎಥೇರಿಯಂ ಅಲ್ಲಿ ಇದೆ ನನ್ನ ಹತ್ರ ಅಮೌಂಟ್. ಎಥೇರಿಯಂ ಅಲ್ಲಿ ಗಮನಿಸ್ತಾ ಇರಬಹುದು 31K ಇದೆ ಇನ್ವೆಸ್ಟೆಡ್ ವ್ಯಾಲ್ಯೂ. ಕರೆಂಟ್ ಇವಾಗ 30,800 ಏನೋ ಸಮಥಿಂಗ್ ಇದೆ, ಗಮನಿಸ್ತಾ ಇರಬಹುದು. ಇವಾಗ ನಾನು 30,000 ಅಷ್ಟು ಎಥೇರಿಯಂ ಅನ್ನ ಸೆಲ್ ಮಾಡ್ತಾ ಇದ್ದೀನಿ. ಜಸ್ಟ್ ಇವಾಗ ನನಗೆ ಪ್ರಾಫಿಟ್ ಆಗಿಲ್ಲ, ಬಟ್ ನಿಮ್ಗೆ ಶೋ ಮಾಡೋದಕ್ಕೋಸ್ಕರ ಸೆಲ್ ಮಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ನಾನು ಸೆಲ್ ಮಾಡ್ತಾ ಇರಲಿಲ್ಲ. ಇವಾಗ ಸೆಲ್ ಮಾಡ್ತೀನಿ, ಗಮನಿಸ್ತಾ ಇರಬಹುದು. ಇವಾಗ ಮ್ಯಾಕ್ಸಿಮಮ್ ಅಂತಂದ್ರೆ ಗಮನಿಸ್ತಾ ಇರಬಹುದು ಇಲ್ಲಿ 25%, 50%, ಮ್ಯಾಕ್ಸಿಮಮ್ ಅಂದ್ರೆ 100%. ನನ್ನ ಒಂದು 100% ಅಮೌಂಟ್ ಗಮನಿಸ್ತಾ ಇರಬಹುದು 30,088 ರೂಪಾಯಿ, ಗಮನಿಸ್ತಾ ಇರಬಹುದು. ಇವಾಗ ಅಷ್ಟಾಗುತ್ತೆ. ಯಾಕೆಂತಂದ್ರೆ ಅಲ್ಲಿ ಸ್ವಲ್ಪ ಅಮೌಂಟ್ ಜಾಸ್ತಿನೇ ಇದೆ, ಬಟ್ ಟ್ಯಾಕ್ಸಸ್ ಎಲ್ಲ ಕಟ್ ಆಗುತ್ತಲ್ಲ ಆಟೋಮೆಟಿಕ್ ಆಗಿ, ಗಮನಿಸ್ತಾ ಇರಬಹುದು. ಇವಾಗ ನಾನು 30,000 ರೂಪಾಯಿ ಅಷ್ಟು ಅಮೌಂಟ್ ಅನ್ನು ಇವಾಗ ಸೆಲ್ ಮಾಡ್ತಾ ಇದ್ದೀನಿ. 30,000 ರೂಪಾಯಿಗೆ ಎಷ್ಟು ಎಥೇರಿಯಂ ಬರುತ್ತೆ ಅಂತಂದ್ರೆ 0.109 ಅಷ್ಟು 30,000 ರೂಪಾಯಿಗೆ ಎಥೇರಿಯಂ ಬರುತ್ತೆ. 30,043 ರೂಪಾಯಿಗೆ. ಜಸ್ಟ್ ಅದನ್ನ ನಾನು ಇವಾಗ ಸೆಲ್ ಮಾಡ್ತಾ ಇದ್ದೀನಿ. 30,000 ರೂಪಾಯಿ ಅಷ್ಟು ಅಮೌಂಟ್ ನನ್ನ ಫುಲ್ ಅಮೌಂಟ್ ಅನ್ನು ಇವಾಗ ಸೆಲ್ ಮಾಡ್ತಾ ಇದ್ದೀನಿ ಎಥೇರಿಯಂ ಅಲ್ಲಿ, ಗಮನಿಸ್ತಾ ಇರಬಹುದು. ಎಥೇರಿಯಂ ಕರೆನ್ಸಿಯನ್ನು ಇವಾಗ ನನ್ನ ಒಂದು ಅಕೌಂಟ್ ಇಂದ ಇವಾಗ ಸೆಲ್ ಮಾಡಿದ್ದೀನಿ. ಈ ರೀತಿ ಬರುತ್ತೆ. ಬೈ ಮಾಡಿದಾಗ ಹೆಂಗ್ ಬಂತು ಅದೇ ರೀತಿ ಇವಾಗ ಸೆಲ್ ಮಾಡಿದಾಗಲೂ ಬಂದಿದೆ, ಗಮನಿಸ್ತಾ ಇರಬಹುದು. ಇವಾಗ ಕಂಪ್ಲೀಟ್ ಆಗಿ ಸೆಲ್ ಆಯ್ತು. ಸೆಲ್ ಆದಾಗಲೂ ಕೂಡ ಈ ರೀತಿ ಬರುತ್ತೆ. ನೀವು ಬೈ ಮಾಡಿದಾಗಲೂ ಅಷ್ಟೇ, ಸೆಲ್ ಮಾಡಿದಾಗಲೂ ಅಷ್ಟೇ, ತುಂಬಾ ಸಿಂಪಲ್ ಆಗಿ ಪ್ರೊಸೆಸಿಂಗ್ ಆಗುತ್ತೆ. ಸೊ ನಾನು ಇವಾಗ ಎಥೇರಿಯಂ ಅನ್ನ ಸೆಲ್ ಮಾಡಿದೆ, ಬಿಟ್ ಕಾಯಿನ್ ಅನ್ನ ಬೈ ಮಾಡಿದೆ. ನನ್ನ ಒಂದು ವಾಲೆಟ್ ಗಮನಿಸ್ತಾ ಇರಬಹುದು. ಇವಾಗ ನನ್ನ ಒಂದು ಸ್ಪಾಟ್ ಅಲ್ಲಿ ಇವಾಗ ಎಷ್ಟು ಟ್ರೇಡ್ ಆಗ್ತಾ ಇದೆ ಅಂತಂದ್ರೆ ಈ ರೀತಿ ನಿಮಗೆ ಡೀಟೇಲ್ಸ್ ಎಲ್ಲ ಶೋ ಆಗ್ತಾ ಇರುತ್ತೆ. ಬಿಟ್ ಕಾಯಿನ್ ಅಲ್ಲಿ ಇಷ್ಟಿದೆ, ಎಥೇರಿಯಂ ಅಲ್ಲಿ ಇಷ್ಟಿದೆ, ಈ ರೀತಿ ಶೋ ಆಗ್ತಾ ಇದೆ. ಸೊ ಈ ರೀತಿ ನೀವು ಬೈ ಸೆಲ್ ಮಾಡಬಹುದು. ತುಂಬಾ ಸಿಂಪಲ್ ಆಗಿರುತ್ತೆ ಕಾಯಿನ್ ಸ್ವಿಚ್ ಅಲ್ಲಿ. ಕಾಯಿನ್ ಸ್ವಿಚ್ ಪ್ರೋ ಅಂತಂದ್ರೆ ನೀವು ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡೋದಕ್ಕೆ, ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡೋದಕ್ಕೆ ಇಂಟರ್ಫೇಸ್ ಸಖತ್ತಾಗಿದೆ. ನೀವು ಈಸಿಯಾಗಿ ಟ್ರೇಡ್ ಮಾಡ್ಕೊಳ್ತೀನಿ ಅಂತಂದ್ರೆ ಕಾಯಿನ್ ಸ್ವಿಚ್ ಅನ್ನು ಯೂಸ್ ಮಾಡಬಹುದು. ನೀವಿನ್ನ ಕಾಯಿನ್ ಸ್ವಿಚ್ ಪ್ರೋಗೆ ರಿಜಿಸ್ಟರ್ ಆಗಿಲ್ಲ ಅಂತಂದ್ರೆ ರಿಜಿಸ್ಟ್ರೇಷನ್ ಲಿಂಕ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ನೀವೇ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಜಾಯಿನ್ ಆಗಿಲ್ಲ ಅಂತಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ, ಜಾಯಿನ್ ಆಗಿ ನೀವು ಕಾಯಿನ್ ಸ್ವಿಚ್ ಪ್ರೋಗೆ ಆರಾಮಾಗಿ ರಿಜಿಸ್ಟರ್ ಆಗಬಹುದು. ನಮ್ಮ
ಒಂದು ಲಿಂಕ್ ಮುಖಾಂತರ ನೀವು ರಿಜಿಸ್ಟರ್ ಆದ್ರೆ ಏನ್ ಬೆನಿಫಿಟ್ ಅಂತಂದ್ರೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆದಾಗ ನಮ್ಮೊಂದು ಇನ್ಸ್ಟಾಗ್ರಾಮ್ಗೆ DM ಮಾಡ್ಬೋದು, ನಾವು ಸೊಲ್ಯೂಷನ್ ನ ಬೇಗ ನಿಮ್ಗೆ ತಿಳಿಸ್ಕೊಡ್ತೀವಿ. ಯಾಕಂತಂದ್ರೆ ನಮ್ಮ ಒಂದು ಲಿಂಕ್ ಇಂದ ನೀವು ಡೌನ್ಲೋಡ್ ಮಾಡ್ಕೊಂಡಾಗ ಅದು ನಮ್ಮ ಅಂಡರ್ ಅಲ್ಲೇ ಬರುತ್ತೆ, ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಸೊಲ್ಯೂಷನ್ ಸಿಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನೀವು ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡ್ತಿದ್ರೆ ಅಂತಂದ್ರೆ 1 lakh ವರೆಗೂ ಕೂಡ ನಿಮಗೆ ಫ್ರೀ ಇರುತ್ತೆ, ಬ್ರೋಕರ್ ಫೀಸ್ ಇರೋದಿಲ್ಲ, ಆರಾಮಾಗಿ ನೀವು ಟ್ರೇಡ್ ಅನ್ನ ಮಾಡ್ಕೋಬಹುದು. ಇಲ್ಲಿ 24/7 ನೀವು ಟ್ರೇಡ್ ಅನ್ನ ಮಾಡ್ತಾ ಹೋಗಬಹುದು. ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಫ್ಯೂಚರ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದಾಗ. ಇವತ್ತು ನಾರ್ಮಲ್ ಆಗಿ ಸ್ಪಾಟ್ ಬಗ್ಗೆ ಮಾತ್ರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಮ ಒಂದು ಅಮೌಂಟ್ ಅನ್ನ ವಿಡ್ರಾ ಮಾಡ್ಕೊಳ್ಳೋದು ಹೇಗೆ ಅಂತ ಸಿಂಪಲ್ ಆಗಿ ತಿಳಿಸ್ಕೊಟ್ಬಿಡ್ತೀನಿ. ಓಕೆ, ನೀವು ಇಲ್ಲಿ ಗಮನಿಸ್ತಾ ಇರಬಹುದು, ಇಲ್ಲಿ ನೀವು 3 ಡಾಟೆಡ್ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಟಾಪ್ ಅಲ್ಲಿ ಇರುತ್ತೆ 3 ಡಾಟೆಡ್ ಲೈನ್ಸ್ ಗಮನಿಸ್ತಾ ಇರಬಹುದು. ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ INR ವಾಲೆಟ್ ಅಂತ ಇರುತ್ತೆ, ವಾಲೆಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ವಾಲೆಟ್ ಅಲ್ಲಿ ಇರುವಂತಹ ಅಮೌಂಟ್ ಶೋ ಆಗುತ್ತೆ. ನಂತರ 1101 ರೂಪಾಯಿ ಇದೆ. ಇಲ್ಲಿ ನೀವು 1000 ರೂಪಾಯಿ ಮಿನಿಮಮ್ 100 ರೂಪಾಯಿ ಬೇಕಾದ್ರೆ ನೀವು ವಿಡ್ರಾಲ್ಸ್ ಅನ್ನ ಮಾಡ್ಕೋಬಹುದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ. ಪ್ರೈಮರಿ ಬ್ಯಾಂಕ್ ಅಕೌಂಟ್ ಶೋ ಆಗ್ತಾ ಇದೆ. ಜಸ್ಟ್ ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಒಂದು 4 ಡಿಜಿಟ್ ಎಂಟರ್ ಪಿನ್ ಇರುತ್ತೆ, ಆ ಒಂದು ಪಿನ್ ಏನಿರುತ್ತೆ ಅದನ್ನ ಎಂಟರ್ ಮಾಡಬೇಕಾಗುತ್ತೆ. ಕನ್ಫರ್ಮ್ ವಿಡ್ರಾಲ್ ಅಂತ ಇದೆಯಲ್ಲ, ಆ ಒಂದು ಪಿನ್ ಎಂಟರ್ ಮಾಡಿದ್ಮೇಲೆ ಪ್ರೊಸೆಸಿಂಗ್ ಆಗುವಂತದ್ದು. ಇವಾಗ ನನ್ನ ಒಂದು ಪಿನ್ ಅನ್ನು ನಾನು ಎಂಟರ್ ಮಾಡ್ತಾ ಇದ್ದೀನಿ. ಎಂಟರ್ ಮಾಡಾದ್ಮೇಲೆ ನಿಮಗೆ ಜಿಮೇಲ್ಗೆ ಒಂದು OTP ಬರುತ್ತೆ, ಆ ಒಂದು OTP ನ ಎಂಟರ್ ಮಾಡಬೇಕಾಗುತ್ತೆ. ಇದು ಕಂಪ್ಲೀಟ್ ಜಿಮೇಲ್ಗೆ ಬರುತ್ತೆ, ಅದನ್ನ ಜಸ್ಟ್ ನಾನು ಇವಾಗ ಎಂಟರ್ ಮಾಡ್ತಾ ಇದ್ದೀನಿ, ಗಮನಿಸ್ತಾ ಇರಬಹುದು. ಎಂಟರ್ ಇಮೇಲ್ OTP ಅಂತ ಇರುತ್ತೆ, ಇಮೇಲ್ಗೆ ಬರುತ್ತೆ, ಫೋನ್ಗೆ ಬರೋದಿಲ್ಲ. ಅದನ್ನ ನೀವು ಎಂಟರ್ ಮಾಡಿದಾಗ ನಿಮ್ದು ಕಂಪ್ಲೀಟ್ ಆಗಿ ಪ್ರೊಸೆಸ್ ಆಗುತ್ತೆ. ವಿತಿನ್ ಎ ಸೆಕೆಂಡ್ ಅಲ್ಲಿ ನಿಮಗೆ ವಿಡ್ರಾಲ್ ಸಕ್ಸಸ್ ಆಗುತ್ತೆ. ವಿಡ್ರಾಲ್ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ, ಡೆಪಾಸಿಟ್ ವಿಡ್ರಾ ತುಂಬಾ ಇನ್ಸ್ಟೆಂಟ್ ಆಗುತ್ತೆ, ನಿಮಗೆ ತುಂಬಾ ಸೇಫ್ ಆಗಿರುತ್ತೆ. ಗಮನಿಸ್ತಾ ಇರಬಹುದು, ಇವಾಗ ನಾನು ವಿಡ್ರಾನ ಮಾಡಿದ್ದೀನಿ. ಎಷ್ಟು ಬೇಗ ವಿಡ್ರಾ ಆಯ್ತು, ನಿಮಗೆ ಮೇಲೆ ನೋಟಿಫಿಕೇಶನ್ ಬಂದಿರಬಹುದು, ಗಮನಿಸ್ತಾ ಇರಬಹುದು, ಮೇಲೆ ನೋಟಿಫಿಕೇಶನ್ ತೋರಿಸ್ತಾ ಇರಬಹುದು. ಜಸ್ಟ್ ನಿಮಗೆ ವಿಡ್ರಾಲ್ ಸಕ್ಸಸ್ಫುಲ್ ಅಂತ ಇನ್ಸ್ಟೆಂಟ್ ಆಗಿ ಬರುತ್ತೆ. ಈ ರೀತಿ ನೀವು ಕ್ರಿಪ್ಟೋ ಕರೆನ್ಸಿನ ಬೈ ಮಾಡಿ ಸೆಲ್ ಮಾಡಿ ವಿಡ್ರಾಲ್ ನ ಮಾಡ್ಕೋಬಹುದು. ನಿಮಗೆ ಪ್ರಾಫಿಟ್ ಬಂದಾಗ ಆರಾಮಾಗಿ ನೀವು ಇಲ್ಲಿ ದುಡ್ಡನ್ನ ಮಾಡ್ಕೋಬಹುದು. ಬಿಟ್ಕಾಯಿನ್, ಎಥಿರಿಯಮ್, ಸೊಲಾನಾ ಈ ಒಂದು ಕ್ರಿಪ್ಟೋ ಕರೆನ್ಸಿಗಳು ಹೆಂಗಿರುತ್ತೆ ಅಂತಂದ್ರೆ ಇದಕ್ಕಿಂತ ಬೇರೆ ಬೇರೆ ಕ್ರಿಪ್ಟೋ ಕರೆನ್ಸಿಗಳಿದೆ. ಇಲ್ಲಿ ಒಂದೇ ದಿನದಲ್ಲಿ ನೀವು 1000 ಹಾಕಿ 1 ಲಕ್ಷ ಕೂಡ ಮಾಡಬಹುದು, ಒಂದೇ ದಿನದಲ್ಲಿ ಆ 1000 ಜೀರೋನು ಆಗ್ಬಹುದು. SIP ರೀತಿ ಮಾಡ್ಕೋದ್ರು ಕೂಡ ಇಲ್ಲಿ ಹೆವಿ ದುಡ್ಡನ್ನ ಮಾಡಬಹುದು. ಅಥವಾ ನಿಮ್ಗೆ ದುಡ್ಡು ಸಿಕ್ಕಿದಾಗ ಒಂದು 2000 1000 ಹಾಕೊಂಡು ಹೋದ್ರು ಕೂಡ ನೀವು ಇಲ್ಲಿ ನಿಮ್ಮ ಲೆಕ್ಕ ಚೇಂಜ್ ಆಗ್ಬಹುದು, ಹೇಳಕ್ ಆಗೋದಿಲ್ಲ. ಆ ರೀತಿ ಇರುತ್ತೆ ಕ್ರಿಪ್ಟೋ ಕರೆನ್ಸಿಯಲ್ಲಿ. ಜಸ್ಟ್ 2007-8ರಲ್ಲಿ ಹೆಂಗಿತ್ತು ಬಿಟ್ಕಾಯಿನ್ ಪ್ರೈಸ್, ಇವತ್ತು ಎಷ್ಟಿದೆ ಗಮನಿಸ್ತಿರ್ಬೋದು. ಸೊ ನಾನು ಅದನ್ನ ಕಂಪ್ಯಾರಿಸನ್ ಮಾಡ್ತಾ ಇಲ್ಲ. ಇವತ್ತು ನೀವು ಬಿಟ್ಕಾಯಿನ್ ಬೈ ಮಾಡಿದ್ರು ಕೂಡ ಇನ್ನೊಂದು 8-10 ವರ್ಷ ಬಿಟ್ಟು ಅದು ಆ ಲೆವೆಲ್ಗೆ ಹೋಗಿರುತ್ತೆ, ಒಂದು 5-6 ಕೋಟಿ ಆದ್ರೂ ಆಗ್ಬೋದು, ಹೇಳಕ್ ಆಗೋದಿಲ್ಲ. ಈ ರೀತಿ ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಸೊ ನೀವು ಇವಾಗಲೇ ಕೂಡ ನಿಮ್ಮೊಂದು ಇನ್ವೆಸ್ಟ್ಮೆಂಟ್ ಜರ್ನಿಯನ್ನ ಸ್ಟಾರ್ಟ್ ಮಾಡಿ. ಸೊ ಕಾಯಿನ್ ಸ್ವಿಚ್ ಪ್ರೋ ರಿಜಿಸ್ಟ್ರೇಷನ್ ಲಿಂಕ್ ಟೆಲಿಗ್ರಾಮ್ ಇರುತ್ತೆ, ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಚೆಕ್ ಮಾಡಿ. ನಿಮ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ಅವರು ರಿಜಿಸ್ಟರ್ ಆಗ್ತಾ ಹೋಗಿ. ಏನೇ ಪ್ರಾಬ್ಲಮ್ ಆದ್ರೂ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಧನ್ಯವಾದ.